ಸರ್, ಎಲ್ಲರಿಗೂ ನಮಸ್ಕಾರ. ನಾನು ನಜೀರ್ ಸಾಬ್ ಮೂಲಿಮನಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸರ್, ಇವತ್ತಿನ ಈ ನನ್ನ ಮಾಧ್ಯಮ ಗೋಷ್ಠಿಗೆ ತಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಮಾಡ್ತೀನಿ. ಇವತ್ತು ಮುಖ್ಯವಾಗಿ ಏನು ವಿಚಾರವಾಗಿ ನಾವು ಬಂದೀವಂದರೆ, ಕೊಪ್ಪಳ ಜಿಲ್ಲೆಯು ಒಟ್ಟಾರೆಯಾಗಿ ಬೀಜೋತ್ಪಾದನೆಯಲ್ಲಿ ತರಕಾರಿ ಬೆಳೆ ಆಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು ಮತ್ತು ತೋಟಗಾರಿಕಾ ಬೆಳೆಗಳಾಗಿರ್ಬೋದು, ಇವತ್ತು ಕೊಪ್ಪಳ ಜಿಲ್ಲೆಯು ಒಂದು ತೋಟಗಾರಿಕಾ ಹಬ್ ಆಗಿ ಪರಿವರ್ತನೆ ಆಗ್ತಾ ಇದೆ ಮತ್ತು ಬೀಜೋತ್ಪಾದನಾ ಹಬ್ ಆಗಿ ಪರಿವರ್ತನೆಗೊಂಡಿದೆ. ಇವತ್ತು ಕೇವಲ ಇಡೀ ಕೊಪ್ಪಳ ಜಿಲ್ಲೆಯಾದ್ಯಂತ ಟಮಾಟೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಮೆಕ್ಕೆಜೋಳ, ಹೀಗೆ ವಿವಿಧ ರೀತಿಯ ಬೀಜೋತ್ಪಾದನೆಯಲ್ಲಿ ರೈತರು ತೊಡಗಿಕೊಂಡಿದ್ದಾರೆ. ಇಲ್ಲಿಯ ಹವಾಮಾನ, ಇಲ್ಲಿಯ ಜನರ ಶ್ರಮ ಅದಕ್ಕೆ ತಕ್ಕದಾಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಇವತ್ತು ಇಡೀ ಕೊಪ್ಪಳ ಜಿಲ್ಲೆಯು ಬೀಜೋತ್ಪಾದನಾ ಹಬ್ ಆಗಿ ಪರಿವರ್ತನೆಗೊಂಡಿದೆ. ಇವತ್ತು ಈಗಾಗಲೇ ಸುಮಾರು 2-3 ವರ್ಷಗಳಿಂದ ಬೀಜೋತ್ಪಾದನೆಯಲ್ಲಿ ತೊಡಗಿರುವ ರೈತರನ್ನು ಶೋಷಣೆ ಮಾಡುವ ಕಂಪನಿಗಳು ಮತ್ತು ಏಜೆಂಟರು ಮತ್ತು ಅವರ ಶ್ರಮದ ಫಲ ಏನಿದೆಯಲ್ಲ, ಕೊನೆಯದಾಗಿ ಬರ್ತಕ್ಕಂಥ ಹಣ, ಅದರಲ್ಲಿ ವಂಚನೆ ಆಗ್ತಾ ಇದೆ, ಮೋಸ ಆಗ್ತಾ ಇದೆ. ಒಟ್ಟಾರೆಯಾಗಿ ಬೀಜೋತ್ಪಾದನೆಯಲ್ಲಿ ತೊಡಗಿರುವ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂಥೇಳಿ ಜಿಲ್ಲಾಡಳಿತಕ್ಕೆ 2025ರ ಜೂನ್ನಲ್ಲಿ ನಾವು ಒಂದು ವಿನಂತಿ ಮಾಡ್ಕೊಂಡಿದ್ವಿ. ಲಿಖಿತವಾಗಿ ಒಂದು ಅರ್ಜಿಯನ್ನು ಕೂಡ ನಾವು ಅವತ್ತು ಕೊಟ್ಟಿದ್ವಿ. ಅದರ ಆಧಾರದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಕೃಷಿ ಸಂಬಂಧಿತ ಅಧಿಕಾರಿಗಳ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾ ಅಧಿಕಾರಿಗಳ ಕಚೇರಿ ಕೊಪ್ಪಳದಲ್ಲಿ ಒಂದು ಸಭೆಯಾಗಿತ್ತು. ಅಲ್ಲಿ ರೈತ ಮುಖಂಡರೆಲ್ಲರೂ ನಾವು ಬಂದಿದ್ವಿ. ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಅಲ್ಲಿದ್ದರು. ಆಮೇಲೆ ಆಯಾ ಕಂಪನಿಗೆ ಸಂಬಂಧಿಸಿದಂಥ ಕಂಪನಿಯ ಅಧಿಕಾರಿಗಳು ಕೂಡ ಕರೆಸಿದ್ರು. ಹೋದ ವರ್ಷ ಏಕಾಏಕಿ ಏನು ಹತ್ತಿ ಪ್ಲಾಟನ್ನು ಕೊಟ್ಟಿದ್ರು, ಏನಾಗಿದೆ ಅಂತಂದರೆ ಯಾವುದೇ ರೀತಿಯ ಕರಾರಿಲ್ಲ. ಮೊದಲು ಏನು ಕರಾರು ಮಾಡ್ಕೊಂಡಿರ್ತಾರೆ ಮೌಖಿಕವಾಗಿ, ನಂತರ ಬಿತ್ತನೆ ಬೀಜ ಕೊಟ್ಟು ಬಿತ್ತಿದ ಮೇಲೆ ತಮ್ಮ ಕರಾರನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದನ್ನು ಗಮನಕ್ಕೆ ಬಂದ ಮೇಲೆ ಜಿಲ್ಲಾಡಳಿತ ಇದಕ್ಕೆ ಮಧ್ಯಪ್ರವೇಶ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಬಿತ್ತನೆ ಬೀಜ ಕೊಡ್ತಿದ್ರು, ಗೊಬ್ಬರ ಕೊಡ್ತಿದ್ರು, ರಾಸಾಯನಿಕ ಕೊಡ್ತಿದ್ರು ಮುಂಚಿತವಾಗಿ, ಆಮೇಲೆ ಒಂದಿಷ್ಟು ಖರ್ಚಿಗೆ ಅಂತ 40-50 ಸಾವಿರ ರೂಪಾಯಿ ರೈತರಿಗೆ ಕಂಪನಿಯವರು ಕೊಟ್ಟು ಬೀಜೋತ್ಪಾದನೆಯಲ್ಲಿ ತೊಡಗಿಸ್ತಿದ್ರು. ಇಲ್ಲಿ ಏನಾಗಿದೆ ಅಂತಂದರೆ, ಮುಖ್ಯವಾಗಿ ಎಲ್ಲಿ ಕಂಪನಿ ಇದೆಯೋ ಆ ಕಂಪನಿಯ ಯಾವ ಅಧಿಕಾರಿಗಳು, ಅದು ಯಾವ ರೀತಿ ತಳಿ, ಏನೇನೇನೋ ರೈತರಿಗೆ ಮಾಹಿತಿ ಇರೋದಿಲ್ಲ. ಮಧ್ಯಸ್ಥಿಕೆ ಒಬ್ಬ ಏಜೆಂಟ್ನನ್ನು ನೇಮಕ ಮಾಡ್ತಾರೆ. ನಮ್ಮೂರವನ್ನ, ನಮ್ಮ ಭಾಗದವನ್ನೇ, ಅವನೇ ನಮ್ಗೆ ಬೀಜ ಕೊಡ್ತಾನೆ, ಅವನೇ ನಮ್ಗೆ ಗೊಬ್ಬರ ಕೊಡ್ತಾನೆ, ಅವನ ನಮಗೆ ಬಂದು ರೊಕ್ಕ ಕೊಡ್ತಾನೆ, ಅವನೇ ನಮಗೆ ವ್ಯವಹಾರ ಮಾಡ್ತಾನೆ. ಇವತ್ತು ಈ ಮಲ್ಟಿ ನ್ಯಾಷನಲ್ ಕಂಪನಿಯವರು ಏನು ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ, ರೈತರಿಗೆ ಬರ್ತಕ್ಕಂಥ ಒಳ್ಳೆ ಆದಾಯವನ್ನು ಮಧ್ಯ ಇರ್ತಕ್ಕಂಥ ಏಜೆಂಟ್ರಿ ತಿಂದು ಹಾಕ್ತಾ ಇದ್ರು, ಮಧ್ಯವರ್ತಿಗಳೇ. ಉದಾಹರಣೆಗೆ ಹಿಂದೆ ಹತ್ತಿ ಬೀಜೋತ್ಪಾದನೆಯಲ್ಲಿ ಪ್ರತಿ ಕಾಳು ಕ್ವಿಂಟಲಿಗೆ 50,000 48,000 ರೂಪಾಯಿ ಪರ್ ಕ್ವಿಂಟಲ್ ಇತ್ತು, ತಗೊಳ್ತಿದ್ರು ನಮ್ದು. ಅದಾದ್ಮೇಲೆ ಏಕಾಏಕಿ ಒಂದು ವರ್ಷ ಆದ್ಮೇಲೆ 35-40 ಸಾವಿರ ರೂಪಾಯಿ ಬಂದ್ಬಿಟ್ಟು 43 ಸಾವಿರ ರೂಪಾಯಿ ಬಂದ್ಬಿಟ್ಟು, ಈ ವರ್ಷ ಏನು 33 ಸಾವಿರ ಅಂತ ಹೇಳ್ತಾರೆ. ಅಂದ್ರೆ ಇವ್ರಿಗೆ ಯಾವುದೇ ರೀತಿಯ ಕಾನೂನೇ ಇಲ್ಲ, ನಿಯಮನೇ ಇಲ್ಲ. ರೈತ ಎಲ್ಲಿ ಬೀಜೋತ್ಪಾದನೆ ಹೆಚ್ಚು ಮಾಡಕ್ ಚಾಲು ಮಾಡಿದ ಅಂದ್ಕೊಳ್ಳಿ, ಇಲ್ಲಿ ಜಾಗ ಕ್ಷೇತ್ರ ನಮಗೆ ಭಾಳ ಸಿಕ್ತು ಅಂತ ಹೇಳಿ ರೈತರಿಗೆ ಆಟೋಮೆಟಿಕಲಿ ಆಗಿ ಅವರ ರೇಟನ್ನು, ನಮಗೆ ಮೇನ್ ಅದು, ನಮಗೆ ಒಟ್ಟಾರೆಯಾಗಿ ಬೆಳೆದ ಬೆಳೆಗೆ ಬೆಲೆ ಸಿಗಬೇಕು. ಬೆಲೆ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ರೈತರು ಅದರಲ್ಲಿ ಸುಲಭವಾಗಿರ್ತಕ್ಕಂಥದ್ದೆಲ್ಲ ಬೀಜೋತ್ಪಾದನೆ, 100 ಆಳುಗಳಲ್ಲಿ ಅದರಲ್ಲಿ ಹೋಗ್ತಾರೆ. ಆ 100 ಆಳುಗಳಿಂದ ಇವತ್ತು ಹತ್ತಿ ಒಟ್ಟಾರೆಯಾಗಿ ಬೀಜೋತ್ಪಾದನೆಯಲ್ಲಿ ತೊಡಗಿರುವುದರಿಂದ ಇಲ್ಲಿಯ ಗುಳೆ ಹೋಗುವ ಮಟ್ಟವೂ ಕೂಡ ಕಡಿಮೆ ಆಗಿದೆ. ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಅಧಿಕಾರಿಗಳು ರೈತರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಶೋಷಿಸಬಾರ್ದು ಅಂತ ಹೇಳಿ ಅದರ ಜೊತೆಗೆ ಏನು ಬಿತ್ತನೆ ಬೀಜ ಕೊಟ್ಟರು, ಅದಾದ್ಮೇಲೆ ಹತ್ತಿ ಅವರಿಗೆ ಏನು ಮಾಡಿಬಿಟ್ರು, ಹತ್ತಿ 2 ತಿಂಗಳಾದ್ಮೇಲೆ ಹತ್ತಿಯ ಬೀಜೋತ್ಪಾದನೆಗೆ ಬೀಜ ಕೊಟ್ಟರು ಕಂಪನಿಯವರು, ಮಧ್ಯವರ್ತಿಗಳು. ಅದಾದ 2 ತಿಂಗಳಕ್ಕ ಬಿತ್ತಾರಾಗ್ಲೇ ನಮ್ಮ ಗಿಡಗಳೆಲ್ಲ ಈ ಮಟ್ಟಕ್ಕೆ ಬಂದಿದ್ದಾವೆ. ಏಕಾಏಕಿ ಇಲ್ಲ, ನೀವು ಕೇವಲ 2 ಕ್ವಿಂಟಲ್ ಮಾತ್ರ ನಿಮಗೆ ತಗೊಳ್ತೀವಿ ನಾವು, ಅದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಆಗಿರೋದು ನಾವು ತಗೊಳ್ಳೋದಿಲ್ಲ ಅಂತ ಅಂದ್ಬಿಟ್ರು. ಅವಾಗ ನಮ್ಮ ರೈತರು ಎದೆ ಹೊಡೆದು ಬಿಟ್ರು, ಸಮಸ್ಯೆ ಮಾಡ್ಕೊಂಡ್ರು.
ಕುರಿ ಮೇಯಿಸಿಬಿಟ್ರು, ಹರಿಗಿಸಿಬಿಟ್ರು. ನಾವು ವಿನಂತಿ ಮಾಡ್ಕೊಂಡೆ, ನಾನು ಕೂಡ ವಿಡಿಯೋಗಳನ್ನು ಮಾಡಿ ಮಾಧ್ಯಮಗಳ ಮುಖಾಂತರ ನಾನು ವಿನಂತಿ ಮಾಡ್ಕೊಂಡೆ ರೈತರಿಗೆ, ಇಡೀ ಜಿಲ್ಲೆಯ ರೈತರಿಗೆ, ಯಾರು ದಯವಿಟ್ಟು ಹೊರಗಬಾಡ್ರಿ, ಹರಗ್ತಾ ಇರೋದು ನಮ್ಮ ಕಣಿಗೆ ಕಾಣ್ತಾ ಇದೆ, ವಿಡಿಯೋಗಳು ನೋಡ್ತಾ ಇದ್ದೀವಿ. ಕುರಿ ಮೇಯಿಸ್ತಾ ಇದ್ದೀರಿ, ಆಡ್ ಮೇಯಿಸ್ತಾ ಇದ್ದೀರಿ, ದನ ಮೇಯಿಸ್ತಾ ಇದ್ದೀರಿ, ದಯವಿಟ್ಟು ಕೆಡಿಸಬಾಡ್ರಿ, ನಿಮ್ಮ ಫಸಲನ್ನ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಆದ್ರೂ ನಮ್ಮ ಆ ಪ್ರತಿಫಲ ಸಿಕ್ತು. ಎಷ್ಟೋ ಮಂದಿ ರೈತರು ನಮ್ಮನ್ನ ನೆನೆಸ್ತಾರೆ, ಸರ್ ನಾವು ಹರಗಿ ಬಿಡ್ತಿದ್ವಿ, ನಿಮ್ಮ ಮಾತಿ ಧೈರ್ಯ ರೈತ ಸಂಘದವ್ರು ಅಂದಾಗ ನೀವು ಹೋರಾಟ ಮಾಡಿ ನ್ಯಾಯ ಕೊಡಿಸ್ತೀರಿ ಅನ್ನೋ ಒಂದು ವಿಶ್ವಾಸದ ಮೇಲೆ ನಾವು ಉಳಿಸ್ಕೊಂಡಿವಿ ನೋಡ್ರಿ ಅಂತ ಕೆಲವು ಮಂದಿ ಕೆಡಿಸಿಬಿಟ್ಟಿದ್ರು ಅಷ್ಟೇ. ಆದ್ರೂ ನಮ್ಮ ಮಾಧ್ಯಮದ ಮುಖಾಂತರ ನಾವೇನು ಹೇಳಿಕೆ ಕೊಟ್ವಿ, ಅದಾದ್ಮೇಲೆ ಉಳಿಸ್ಕೊಂಡ್ರು. ಅದಾದ್ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಆಯಿತು. ಆ ಸಭೆಯಲ್ಲಿ ಮಾನ್ಯ ಅಧಿಕಾರಿಗಳಿಗೆ, ಆ ಕಂಪನಿಯ ಅಧಿಕಾರಿಗಳಿಗೆ ಕಡ್ಡಾಯ ಬಹಳ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಅಲ್ಲಿಯ ರೈತರು ಎಲ್ಲರೂ ಆ ಸಮಸ್ಯೆ ಬಗೆಹರಿತು. ಕಂಪನಿ ಏಜೆಂಟ್ರು, ಇಲ್ಲ ಸರ್ ನಾವೇನು ಅವ್ರಿಗೆ ಈ ವರ್ಷದ ನಮ್ದು ಕರಾರಿದೆ, ಆ ಕರಾರು ಪ್ರಕಾರ ನಾವು ಮಾಡಿಬಿಡ್ತೀವಿ ಅಂತ ಮಾಡಿದರು. ಅವತ್ತಿನ ಸಮಸ್ಯೆ ಬಗೆಹರಿತು. ಅದೇ ಸಭೆಯಲ್ಲಿ ನಾವು ಬಹಳ ಸ್ಪಷ್ಟವಾಗಿ, ವಿಶೇಷವಾಗಿ ನಾನೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈವನ್ ಲಿಖಿತವಾಗಿ ನಾನು ಕೊಟ್ಟೆ. ಸರ್ ಇದು ಕೇವಲ ತಾತ್ಕಾಲಿಕ ಪರಿಹಾರ ಆಯಿತು, ನಮಗೆ ತಾತ್ಕಾಲಿಕ ಪರಿಹಾರ ಬೇಡ, ನಮಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನ ನಮಗೆ ಶಾಶ್ವತ ಪರಿಹಾರ ಆಗಬೇಕು ಅಂತಕ್ಕಂಥದ್ದು. ಶಾಶ್ವತ ಪರಿಹಾರದಲ್ಲಿ ಏನಂತಂದ್ರೆ, ಯಾವ ಕಂಪನಿಯವರು ನಮಗೆ ಇಲ್ಲಿ ಬರ್ತಾರೆ ಇಲ್ಲಿಗೆ ಬಿತ್ತನೆ ಮಾಡ್ಲಿಕ್ಕೆ, ಪ್ರತಿಯೊಂದು ಕಂಪನಿಗೂ ಕೂಡ ಆ ಕಂಪನಿಯ ಹೆಡ್ ಒಂದು ಟಾರ್ಗೆಟ್ ಕೊಡ್ತಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 5,000 ಹೆಕ್ಟೇರ್ ಬೀಜೋತ್ಪಾದನೆ ಮಾಡ್ಬೇಕು ನಾವು. ಅವ್ರಿಗೆ ಗೊತ್ತಿದೆ 1 ಎಕರೆಯಲ್ಲಿ ಎಷ್ಟು ಬೀಜೋತ್ಪಾದನೆ ಮಾಡ್ತಾರೆ. ಅವ್ರು ಹೇಳ್ತಾರಂತೆ ಕಂಪನಿಯವರು 2.5 3 ಕ್ವಿಂಟಲ್ ಅವ್ರದ್ದು. ಆದ್ರೆ ನಮ್ಮ ರೈತರು 5ಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಮಾಡ್ತಾರೆ. ಆ ಕ್ಯಾಲ್ಕುಲೇಷನ್ ಆಧಾರದ ಮೇಲೆ ಅವರು ತಮ್ಮ ಕಂಪನಿಯ ಅಧಿಕಾರಿಗಳಿಗೆ ಒಂದು ಟಾರ್ಗೆಟ್ ಕೊಡ್ತಾರೆ. ಇಲ್ಲಿ ಇಷ್ಟು ಎಕರೆ ನಮಗೆ ಇಷ್ಟು ಬೀಜ ಬರುತ್ತೆ, ಇಷ್ಟೊಂದು ಟಾರ್ಗೆಟ್ ಅವ್ರದ್ದು. ಆ ಟಾರ್ಗೆಟ್ ಬಂದ ಮೇಲೆ ಆ ಜಿಲ್ಲೆಗೆ ಬರುವಾಗ ಅವರು ಕಡ್ಡಾಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಕೃಷಿ ಇಲಾಖೆಗೆ ಮಾಹಿತಿ ಕೊಡಬೇಕು, ಜಿಲ್ಲಾಧಿಕಾರಿಗೆ ಮಾಹಿತಿ ಕೊಡಬೇಕು. ನಾವು ಇಂಥ ಕಂಪನಿಯವರು ಈ ಸರಿ ಬೀಜೋತ್ಪಾದನೆಗೆ ಬರ್ತಾ ಇದ್ದೀವಿ, ಬೀಜೋತ್ಪಾದನೆಯನ್ನ 5,000 ಎಕರೆ ನಾವು ಕೊಪ್ಪಳದಲ್ಲಿ ಮಾಡ್ತೀವಿ, ಕೊಪ್ಪಳ ಜಿಲ್ಲೆಯಾದ್ಯಂತ ನಮ್ಮ ಕರಾರುಗಳು ಇವು, ನಾವು ಇವರಿಗೆ ಈ ರೇಟ್ ಕೊಡ್ತೀವಿ, ನಮ್ದು ಮುಂಚಿತವಾಗಿ ನಾವೇನೇನು ಅವ್ರಿಗೆ ಕೊಡ್ತೀವಿ, ನಂತರ ಅವರ ಕಟಾವಿನ ನಂತರ ನಾವು ಅವ್ರದ್ದು ಪರ್ಚೇಸ್ ಆದ್ಮೇಲೆ ಎಷ್ಟು ದಿನಕ್ಕೆ ನಾವು ಅವ್ರಿಗೆ ಪೇಮೆಂಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನ ಕೃಷಿ ಇಲಾಖೆಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರು ಲಿಖಿತವಾಗಿ ಒಂದು ಕೊಟ್ಟು ಪರ್ಮಿಷನ್ ತಗೊಂಡು ಅವ್ರು ಇಲ್ಲಿಗೆ ಬೀಜೋತ್ಪಾದನೆಗೆ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿ. ಅದಾದ ಮೇಲೆ ಬೀಜೋತ್ಪಾದನೆಗೆ ಯಾವುದೇ ಇರಲಿ, ಟೊಮಾಟೊ ಆಗಿರಲಿ, ಹತ್ತಿ ಆಗಿರಲಿ, ಅವರು ವರ್ಷ ಪೂರ ಒಂದು ಸಾರಿ ಚಾಲು ಆಯ್ತಂದ್ರೆ ಹಂಗೆ ಕೊಡ್ತಾ ಹೋಗಲ್ಲ. ಒಂದು ಪೀರಿಯಡ್ ಅದು. ಈ ಜೂನ್ ಅಲ್ಲಿ ಚಾಲು ಆಯ್ತಂದ್ರೆ ಜೂನ್ ಮುಕ್ತಾಯದ ಒಳಗಾಗಿ ತಮ್ಮ ಬೀಜಗಳನ್ನು ಕೊಟ್ಟು ಬಿಡ್ತಾರೆ. ಆಗಸ್ಟ್ ಮೊದಲಿದ್ದನ ಅವ್ರದ್ದು ಪ್ರಾರಂಭ ಆಗ್ಬಿಡ್ತೈತಿ. ಒಂದು ಸಿಸ್ಟಮ್ ಅವ್ರದ್ದು ಒಂದು. ಅದು ಬಿತ್ತನೆಯ ಯಾರ್ಯಾರು ರೈತರಿಗೆ ನೀವು ಬಿತ್ತನೆ ಬೀಜವನ್ನ ಕೊಡ್ತೀರಿ, ಬೀಜೋತ್ಪಾದನೆಯಲ್ಲಿ ತೊಡಗಿಸ್ಕೊಳ್ಳಾಕ ನೀವು ಮಾತಾಡ್ಕೊಂಡಿರಿ, ಅವರ ಸಂಪೂರ್ಣ ಮಾಹಿತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಾಪಸ್ ಕೊಡಬೇಕು. ನಾನು ಕುಷ್ಟಗಿ ತಾಲೂಕಲ್ಲಿ ಇಂಥ ರೈತನ, ಇಂಥ ಹೋಬಳಿಯ, ಇಂಥ ಸರ್ವೆ ನಂಬರ್ ಅಲ್ಲಿ ಇಷ್ಟು ಎಕರೆ ಅಷ್ಟು ನಾನು ಅಗ್ರಿಮೆಂಟು ಅಂತ ಇದು ಕಡ್ಡಾಯವಾಗಿ ನಮಗಾಗಬೇಕು. ದರ ನಿಗದಿ ಆಗಬೇಕು. ಇವೆಲ್ಲವೂ ಕೂಡ ಮಾನ್ಯ ಜಿಲ್ಲಾಡಳಿತದ, ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಅವರ ಗಮನಕ್ಕಿರುವಂತೆ ಇವೆಲ್ಲ ಆಗಬೇಕು. ಅಂದಾಗ ಮಾತ್ರ ನಮ್ಮ ಶೋಷಣೆಯಿಂದ ನಮ್ಮ ರೈತರು ಪಾರಾಗ್ತಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ವಿ. ಅವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಅವತ್ತೇ ಕೂಡ ಬಹಳ ನಾವು ಸ್ಪಂದನೆ ಕೊಟ್ಟರು. ಅವತ್ತು ಮಾನ್ಯ ಕೃಷಿ ಆಯುಕ್ತರು ಬೆಂಗಳೂರು ಕೃಷಿ ಇಲಾಖೆಯವರಿಗೆ ಒಂದು 17 ಅಂಶಗಳನ್ನು ಹಾಕಿ ರೈತರಿಗೆ ಈ ರೀತಿ ಒಂದು ಕಾನೂನು ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ, ಕಂಪನಿಯ ಶೋಷಣೆಯಿಂದ ಪಾರಾಗ್ತಾರೆ ರೈತರು ಅಂತಕ್ಕಂಥ ಪತ್ರವನ್ನ ಕೃಷಿ ಆಯುಕ್ತರು ಕೊಟ್ಟಿದ್ರು. ಅದಾದ ಸುಮಾರು 4-6 ತಿಂಗಳ ನಂತರ ಕೃಷಿ ಆಯುಕ್ತರು ಪತ್ರ ಬರೀತಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಉಲ್ಲೇಖಿತ ಪತ್ರಗಳಲ್ಲಿ ಜಿಲ್ಲಾಧಿಕಾರಿಗಳು ಪತ್ರ ಬರೀತಾರೆ. ಇದೇ ರೀತಿ ಸಮಸ್ಯೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಆಗಿದೆ. ತುಮಕೂರು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಕೊಪ್ಪಳ ಜಿಲ್ಲೆಯ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಲ್ಲಿ ಬೀಜೋತ್ಪಾದನೆ ಕೈಗೊಳ್ಳುವ ಸಂದರ್ಭದಲ್ಲಿ ಖಾಸಗಿ ಸಂಸ್ಥೆಯವರು ರೈತರ ಜೊತೆಗೆ ಯಾವುದೇ ಒಪ್ಪಂದ ಕರಾರು ಮಾಡಿಕೊಳ್ಳದೆ ವಹಿವಾಟು ನಡೆಸುತ್ತಿರುತ್ತಾರೆ. ಖಾಸಗಿ ಕಂಪನಿಯವರು ಆರ್ಗನೈಸರ್ಗಳ ಮೂಲಕ ಬೀಜೋತ್ಪಾದನೆಯನ್ನು ಆಯೋಜಿಸುತ್ತಿದ್ದು ರೈತರಿಂದ ಕಡಿಮೆ ದರದಲ್ಲಿ ಬೀಜಗಳನ್ನು ಖರೀದಿಸಲಾಗುತ್ತಿದೆ, ರೈತರಿಗೆ ವಂಚನೆಯಾಗುತ್ತಿದೆ ಎಂದು ಪತ್ರಗಳಲ್ಲಿ ತಿಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ವಿವಿಧ ಬೆಳೆಗಳ ಬೀಜೋತ್ಪಾದನೆ ಕೈಗೊಳ್ಳಲು ಖಾಸಗಿ ಸಂಸ್ಥೆಯವರು ಪಾಲಿಸಬೇಕಾದ ಅಂಶಗಳ ಕುರಿತು ಸಿದ್ಧಪಡಿಸಿದ SOPಗೆ ಸೂಕ್ತ ಆದೇಶ ಹೊರಡಿಸಲು ಕೋರಿರುತ್ತಾರೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾದರಿ ಬೀಜೋತ್ಪಾದನೆ ಕೈಗೊಳ್ಳುವಾಗ ರೈತರು ಮತ್ತು ಖಾಸಗಿ ಸಂಸ್ಥೆಗಳು ನಿಯಮಾನುಸಾರ ಕಡ್ಡಾಯವಾಗಿ MOU ಅನ್ನು ಮಾಡಿಕೊಳ್ಳುವುದು
ಮುಂದುವರೆದು ಸದರಿ ವಿಷಯವು ಮಾರಾಟ ವಹಿವಾಟು ನಿಯಮಗಳಿಗೆ ಸಂಬಂಧಿಸಿರುವುದರಿಂದ ರೈತರು ಮತ್ತು ಕಂಪನಿಗಳು ಮಾಡಿಸಿಕೊಳ್ಳುವ ಎಂಒಯು ಪ್ರತಿಯನ್ನು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಹಾಗೂ ಆಯಾ ವ್ಯಾಪ್ತಿಯ ತಾಲೂಕು ಎಪಿಎಂಸಿ ತೋಟಗಾರಿಕಾ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸುವುದು ಸೂಕ್ತವಾಗಿರುತ್ತದೆ. ಒಂದು ವೇಳೆ ಎಂಒಯು ಉಲ್ಲಂಘನೆಯಾದಲ್ಲಿ ಚಾಲ್ತಿಯಲ್ಲಿರುವ ನಿಯಮಗಳ ಅನುಸಾರ ತಮ್ಮ ಹಂತದಲ್ಲಿ ಕ್ರಮ ಜರುಗಿಸಬಹುದಾಗಿರುತ್ತದೆ ಎಂದು ಅಭಿಪ್ರಾಯಿಸಿದೆ ಅಂಥೇಳಿ ಕೃಷಿ ನಿರ್ದೇಶಕರು ಪತ್ರ ಬರೀತಾರೆ. ಎಂಒಯು ಅಂದ್ರೆ ಏನಂದ್ರೆ ಮೆಮೊರಾಂಡಮ್ ಆಫ್ ದ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಕಡ್ಡಾಯವಾಗಿ ಎಂಒಯು ಅನ್ನ ಕಂಪನಿಯವರು ರೈತರ ಜೊತೆಗೆ ಮಾಡ್ಕೊಳ್ಳೇಬೇಕು. ಅಂದ್ರೆ ಕರಾರನ್ನ ಮಾಡ್ಕೊಳ್ಬೇಕು, ಒಪ್ಪಂದವನ್ನ ಮಾಡ್ಕೊಳ್ಬೇಕು. ಅಂದ್ರೆ ಇದರ ಅರ್ಥ ಏನಾಯ್ತು ಅಂತಂದ್ರೆ ಇದು ಒಂದು ಕಾನೂನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಂಪನಿಯವರ ಮೇಲೆ ನಾವು ಏನೋ ಹಿಂಗೆ ಹೋದ್ರೆ ವಿತೌಟ್ ಕರಾರ್ ಹೋದ್ರೆ ಅವ್ರು ನಮ್ಮ ಹಿಡಿತದಲ್ಲಿ ಇರೋದಿಲ್ಲ, ಅವ್ರಿಗೂ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಆಯುಕ್ತರ ಪತ್ರ ಇದೆ. ಅದಕ್ಕೆ ನಾವು ಇವತ್ತು ಇಲ್ಲಿ ನಾನೆಲ್ಲ ರೈತ ಬಂಧುಗಳಿಗೆ ನಾವು ಹೇಳಲಿಕ್ಕೆ ಬಂದೀವಿ, ಸರಿ ಕಾನೂನಿನ ವ್ಯಾಪ್ತಿಯಲ್ಲಿ ನಾವು ಬರಲೇಬೇಕು. ಆ ಕಂಪನಿಯವರು ನಮ್ಮ ಕರಾರಿನಲ್ಲಿ ಬರಬೇಕು. ನೀವೇನು ಮೌಖಿಕವಾಗಿ ನಿಮಗೆ ಸಮಾಧಾನ ಆಗುವಂಗೇನು ಮಾತಾಡ್ಕೊಂಡಿರಿ ಅದು ಕೇವಲ ಮೌಖಿಕ ಆಗಬಾರ್ದು. ನೀವು ಕಡ್ಡಾಯವಾಗಿ 100 ಅಥವಾ 200 ರೂಪಾಯಿ ಬಾಂಡ್ ಮೇಲೆ ಅಗ್ರಿಮೆಂಟ್ ಅನ್ನು ಕಡ್ಡಾಯವಾಗಿ ಮಾಡ್ತಕ್ಕಂಥದ್ದು. ನೀವು ಮಾಡ್ಕೊಂಡ ಮೇಲೆ ಅದನ್ನ ಕಡ್ಡಾಯವಾಗಿ ನೀವು ನೋಟ್ರಿ ಮಾಡಬೇಕು. ಆ ಕರಾರು ಏನಾದರೂ ಇದ್ದು ಆ ರೈತನ ಹತ್ರ ಕರಾರು ಪತ್ರ ಇತ್ತು, ಅಕಸ್ಮಾತ್ ಏನಾದರೂ ಈ ಕಂಪನಿಯವರು ತಮ್ಮ ಮಾತಿಗೆ ತಪ್ಪಿದರೆ ಇಲ್ಲಿ ಸ್ಥಳೀಯ ಹಂತದಲ್ಲಿ ಮಾನ್ಯ ತಹಸೀಲ್ದಾರ್ಗೆ ಸಂಬಂಧಪಡುತ್ತೆ, ಮಾನ್ಯ ಕೃಷಿ ಇಲಾಖೆಗೆ ಸಂಬಂಧಪಡುತ್ತೆ. ಕೃಷಿ ಸಂಬಂಧಿತ ಬೀಜೋತ್ಪಾದನೆ ಇದ್ರೆ, ತೋಟಗಾರಿಕಾ ಬೆಳೆಗಳಲ್ಲಿ ಅಂಥದ್ದಿದ್ರೆ ಆ ಅಧಿಕಾರಿ ಬರ್ತಾರೆ. ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಎಪಿಎಂಸಿ ಅವರು ಬರ್ತಾರೆ, ಮಾನ್ಯ ಜಿಲ್ಲಾಧಿಕಾರಿಗಳು ಹೋದಾರೆ. ಅದಾದ ಮೇಲೆ ಸ್ಥಳೀಯ ನ್ಯಾಯಾಲಯಕ್ಕೂ ಕೂಡ ನೀವು ಹೋಗಬಹುದಾಗಿದೆ ಅಂತಕ್ಕಂಥ ಮಾತಿದೆ. ಅದಕ್ಕಾಗಿ ನನ್ನ ರೈತ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನೀವು ಕಷ್ಟಪಡ್ತೀರಿ. ಎಷ್ಟು ಕಷ್ಟ ಇದೆ ರೈತರದು ಅಂತ ಹೇಳಿದ್ರೆ, ಪ್ರತಿಯೊಂದು ಬೆಳೆಯನ್ನು ಬೆಳೆಯುವ ರೈತನಿಗೆ ಆದಾಯ ಅಂತ ಕಾಣುತ್ತೆ, ಅಥವಾ ಏನೋ ಒಂದು ಒಳ್ಳೇದು ಬೆಳೆದಾಗ ನಾವು ಹೆಚ್ಚು ಬೆಳೆದು ಬಿಟ್ಟಿವಿ ಬಂಪರ್ ಅಂತ ಹೇಳ್ತೀವಿ. ಆದರೆ ಯಾವುದೇ ಒಂದು ಬೆಳೆಯನ್ನ ಬೆಳೆಯುವ ಸಂದರ್ಭದಲ್ಲಿ ಅವನು ಪಡುವ ಕಷ್ಟ, ಅವನ ನೋವು, ಅವನ ಶ್ರಮ ವ್ಯರ್ಥ ಆಗ್ತಾ ಇದೆ. ಈಗ ಯಾವುದೇ ಬೆಳೆ ತಗೋರಿ, ಯಾವುದೇ ಉತ್ಪಾದನೆ ತಗೊಳ್ರಿ, ಮಧ್ಯವರ್ತಿಗಳಿಂದ ಆಗುವ ಲಾಭ ಅದರಲ್ಲಿ 10% ಕೂಡ ನಮ್ಗೆ ಆಗ್ತಾ ಇಲ್ಲ. ಉದಾಹರಣೆಗೆ ನಮ್ಮ ರೈತರು ಏನಾದ್ರೂ ಒಂದು ಉದಾಹರಣೆಗೆ ಇಷ್ಟೆಲ್ಲ ಬೆಳೆದು ಒಂದು 5,000 ರೂಪಾಯಿ 8,000 ರೂಪಾಯಿಗೆ ನಾವು ತೊಗರಿ ಕೊಡ್ತೀವಿ. ಆದರೆ ನಮಗೆ ಲಾಭ ಸಿಗೋದೇನು ಭಾಳ ಅಂತಂದ್ರೆ ಅದ್ರಾಗ ಒಂದೇ 1,000 ರೂಪಾಯಿ ಎಲ್ಲಾ ಲೆಕ್ಕ ಹಾಕಿದ್ರೆ ಲಾಭ ಇಲ್ಲ, ನಷ್ಟನೇ ಅದು. ಆದ್ರೂ ಲಾಭ ಅಂತೂ ಅನ್ಕೊಂಡ್ರೆ ನಾವು ವೈಯಕ್ತಿಕವಾಗಿ ಮನೆಯವರಿಗೆ ದುಡ್ದಿವಲ್ಲ, ಅದು ಲೆಕ್ಕನ ಹಾಕಿರಲ್ಲ. ಅದನ್ನ ಲೆಕ್ಕ ಹಾಕಿದ್ರೆ ನಮ್ಗೆ ಜೀರೋ, ನಮ್ಗೇನು ಸಿಗಲ್ಲ. 1,000 ರೂಪಾಯಿ ನಮಗೆ ಲಾಭ ಸಿಗೋದು 8,500 ರೂಪಾಯಿ. ಆದರೆ 6 ತಿಂಗಳ ಕಾಲ ಬೆಳೆದು ಎಲ್ಲ ಮಾಡಿ ಕಷ್ಟಪಟ್ಟು ಇಲ್ಲಿ ಹೊತ್ಕೊಂಡು ಬಂದಿರ್ತೀವಿ. ಅವ 2 ತಾಸಿನಾಗ 2,000 ರೂಪಾಯಿ ಪರ್ ಕ್ವಿಂಟಲ್ ಲಾಭ ತೊಗೊಂಡ್ಬಿಡ್ತಾನೆ, ನಮ್ಮ ಹತ್ರ 12,000 ರೂಪಾಯಿ ಮಾಡ್ತಾನೆ. ಹೀಗಾಗಿ ನಾವು ಏನು ಹೇಳ್ತೀವಿ, ಬೀಜೋತ್ಪಾದನೆ ಹಬ್ಬು ಇದು ಬಹಳ ಒಳ್ಳೆಯದು. ರೈತರು ಇದರಲ್ಲಿ ಸ್ಥಗಿತ ಆಗಬಾರ್ದು. ಬೀಜೋತ್ಪಾದನೆಯಿಂದ ಆರ್ಥಿಕವಾಗಿ ಸದೃಢರಾಗ್ತಾ ಇದ್ದೀವಿ ನಾವು. ಹೀಗಾಗಿ ಇದನ್ನ ಬಹಳ ನಿಜವಾಗಿಯೂ ನಾವು ಈ ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆ ಸಭೆ ಕರೆದ್ರು, ಆ ಸಭೆಯಲ್ಲಿ ಒಳ್ಳೆ ತೀರ್ಮಾನಗಳನ್ನು ತಗೊಂಡ್ರು. ತಮ್ಮ ವ್ಯಾಪ್ತಿಯಲ್ಲಿ ಇರದೇ ಇರೋದ್ರಿಂದ ಮೇಲಾಧಿಕಾರಿಗಳಿಗೆ ಪತ್ರ ಬರೆದ್ರು, ಸ್ಪಷ್ಟನೆ ಪಡ್ಕೊಂಡಿದ್ದಾರೆ. ಈಗ ಅವರು ಆಯುಕ್ತರ ಪತ್ರ ನೋಡಿದ ಮೇಲೆ ಕೈ ಚೆಲ್ಲಿದ್ದೇವೆ ನಾವೆಲ್ಲ. ಅದಕ್ಕೆ ಆದರೂ ಮೀರಿಲ್ಲ, ಏನೋ ಕಾನೂನಿನ ವ್ಯಾಪ್ತಿಯಲ್ಲಿದೆ, ಅದು ರೈತರ ಕೈಯಲ್ಲಿದೆ. ಯಾರು ನೀವು ಬೆಳೀತಾ ಇದ್ದೀರಿ, ಯಾರು ನೀವು ಕಂಪನಿಯವರ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ತಿದ್ದೀರಿ, ಕಡ್ಡಾಯವಾಗಿ ನೀವು ಇವ್ರ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೇಬೇಕು. ನೋಡ್ರಿ, ಉದಾಹರಣೆಗೆ ಹೋದ ವರ್ಷ ಸಭೆಯಲ್ಲಿ ತೀರ್ಮಾನ ಆಗಿತ್ತು, ಮಾನ್ಯ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನಿಂದ ಆದೇಶ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಖರ್ಚಿಗೆಲ್ಲ ಕೊಡಬೇಕು ಅಂತ ಹೇಳಿ. ಅದಾದ ಮೇಲೆ ಪೇಮೆಂಟ್ ಯಾರ್ದು ನಿಲ್ಲಿಸಬಾರ್ದು ಅಂತ ಹೇಳಿದರು. ಆದರೆ ಇವತ್ತು ಇನ್ನೂವರೆಗೆ ಕೂಡ ಸುಮಾರು 3 ರಿಂದ 4 ತಿಂಗಳಾಗಿದೆ ಕಟಾವಾಗಿ ಬೀಜ ಅವ್ರಿಗೆ ಹೋಗಿ, ಇಲ್ಲಿಯ ತನಕ ಅವರಿಗೆ ಪೇಮೆಂಟ್ ಆಗಿಲ್ಲ ಇನ್ನೂ ಮಂದಿ. ಅಂದ್ರೆ ಯಾರು ಹೊಣೆ ಇದಕ್ಕೆ? ಈಗ ನೋಡ್ರಿ, ನಮಗೆ ವೈಯಕ್ತಿಕವಾಗಿ ರೈತರು ಫೋನ್ ಮಾಡ್ತಾ ಇದ್ದಾರೆ. ನಾನು ಒಂದು ಈಗಾಗಲೇ 2-3 ಹೋಗಿ ಗಜೇಂದ್ರಗಡಕ್ಕೆ ಬಗೆಹರಿಸಿ ಬಂದೆ ಹೋಗಿ. ಈಗ ಮತ್ತೆ ಒಂದು ನಿನ್ನೆ ಫೋನ್ ಬಂದಿದೆ, ಮತ್ತೆ ಹೋಗೋಣ ಬನ್ರಿ ಸರ್, ಪೇಮೆಂಟ್ ನಮ್ಗೆ ಕೊಡ್ತಾ ಇಲ್ಲ, ಕೊಡಿಸ್ರಿ. ಅದಕ್ಕೆ ನಾವು ರೈತರಲ್ಲಿ ಬೇಡದಿಷ್ಟೇ, ನೀವು ಯಾಕೆ ಇನ್ನೊಬ್ಬರಿಗೆ ಸಲಾಮ್ ಹೊಡಿಬೇಕು? ನೀವೇನ್ ತಪ್ಪು ಮಾಡಿರಂತ ಸಲಾಮ್ ಹೊಡಿಬೇಕು? ನೀವ್ ಯಾಕೆ ತಪ್ಪು ಮಾಡಿರಂತ ಹೇಳಿ ಅವನು ಕಾಯ್ಬೇಕು? ಹೇಳ್ರಿ, ನಾವು ಬೆಳಿತೀವಿ, ಕಷ್ಟಪಡ್ತೀವಿ, ನಮ್ಮ ಆದಾಯ ಬೇರೆಯವರು ತಿಂತಾ ಇದ್ದಾರೆ, ಇದು ತಿನ್ನುವಂತೆ ಆಗಬಾರ್ದು.
ಹೀಗಾಗಿ ರೈತರು ನಾವು ಮತ್ತೊಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಯಾರು ಬೀಜೋತ್ಪಾದನೆಯಲ್ಲಿ ತೊಡಗಿದ್ದೀರಿ, ಅತಿ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕ ಮಾಡಿ. ನಜೀರ್ ಸಮುಲಿಮನಿ. ನನ್ನ ನಂಬರ್ 9845867606. ನಾವು ರೈತ ಸಂಘದ ಪ್ರಮುಖರು. ನಾವು ಒಂದಿಷ್ಟು ಏನು ಬೆಳೆಗಾರರು ಇದ್ದೀವಿ. ಎಲ್ಲ ಬೆಳೆಗಾರರು ಸೇರಿ ಈ ಬೀಜೋತ್ಪಾದನೆಯಲ್ಲಿ ತೊಡಗಿರುವ ರೈತರದೇ ಆದಂತ ಒಂದು ಅಧಿಕೃತವಾಗಿ ಒಂದು ಸಂಘವನ್ನ ನಾ ಅಧಿಕೃತವಾಗಿ ಈ ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದಂತೆ ಒಂದು ಸಂಘವನ್ನು ಕೂಡ ಅಧಿಕೃತ, ಆ ಸಂಘ ನಮ್ಮಲ್ಲಿ ತಾವು ನೋಂದಣಿಯಾದರೆ ನಿಮಗೆ ನ್ಯಾಯ ಕೊಡಿಸೋಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ನಮ್ಮ ವಿಚಾರ ಇಷ್ಟೇ, ಕಷ್ಟಪಡುವ ರೈತ, ಬೆವರು ಸುರಿಸುವ ರೈತ ವ್ಯರ್ಥ ಆಗಬಾರ್ದು. ಅವರ ಬೆವರು ಹನಿ ಇವತ್ತು ಬಹಳ ಅಂದ್ರೆ ಬಹಳ ಮೋಸ ಇದರಲ್ಲಿ. ಈ ಉದಾಹರಣೆಗೆ ಇವರು ಬೀಜ ಕೊಟ್ಟಿರ್ತಾರೆ, ಅಲ್ಲಿ ಹೋದ ಮೇಲೆ ನಿಂದು ರಿಜೆಕ್ಟ್ ಆಗೈತಿ ಅಂತ ಹೇಳ್ಬಿಡ್ತಾರೆ. ಸ್ವಲ್ಪ ನಿಂದು ಅಧಿಕೃತ ಇದೆ, ಉಳಿಕಿದ್ದು ನಿಂದು ರಿಜೆಕ್ಟ್ ಆಯಿತು, ಕಮರ್ಷಿಯಲ್ ಸೀಡ್ ಅದು ಅಂತ ಹೇಳ್ಬಿಡ್ತಾರೆ. ಏನೆಲ್ಲ ಒಟ್ಟಾರೆ ನಮ್ಮ ಗಮನಕ್ಕೆ ಇರಲಾರ್ದಂತೆಯೇ ಇದು ನಡೀತಾ ಇರುವುದರಿಂದ ಕಾನೂನಿನ ಚೌಕಟ್ಟಿಗೆ ತಂದ್ರೆ ಇದರಲ್ಲಿ ಸರಿಯಾಗಿ ನಮಗೆ ಆದಾಯ ಸಿಗುತ್ತೆ, ರೈತರಿಗೆ ನ್ಯಾಯ ಸಿಗುತ್ತೆ. ಹೀಗಾಗಿ ದಯವಿಟ್ಟು ಆತ್ಮೀಯ ಜಿಲ್ಲೆಯ ನನ್ನ ರೈತ ಬಂಧುಗಳೇ, ನನ್ನನ್ನು ಸಂಪರ್ಕ ಮಾಡ್ರಿ. ನಾನೆಲ್ಲ ನಿಮ್ಮ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿಯನ್ನು ಕ್ರೋಢೀಕರಣ ಮಾಡಿ ನಿಮ್ಮ ಜೊತೆಗೆ ಒಂದು ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಅಧಿಕೃತವಾಗಿ ಬೀಜೋತ್ಪಾದನೆಯ ಕೊಪ್ಪಳ ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಒಂದು ಅಧಿಕೃತ ಸಂಘವನ್ನ ರಚನೆ ಮಾಡ್ತೀವಿ. ಅದರಲ್ಲಿ ಏನಾದರೂ ಅನ್ಯಾಯ ಆತಂದ್ರೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಧನ್ಯವಾದಗಳು ಸರ್.